ನಮ್ಮ ಭರತ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಇಳಿದ ತಕ್ಷಣ ಡೈರೆಕ್ಟ್ ಹೋಗ್ಬಿಡ್ತಾನಂತೆ ಮಸಾಜ್ಗೆ. ಸಮುಖ ಥ್ಯಾಂಕ್ ಯು ಬಾಯ್. ಎಲ್ಲಿ ಗೈಸ್ ಪಂಚರ್ ಆಗ್ಬಿಟ್ಟಿದೆ. ವಾಟರ್ ಪಾರ್ಕ್ ಅಲ್ಲಿ ನೋಡು. ಅದು ಫುಕೆಟ್ ಅಲ್ಲಿ ಹೊರಡಲ್ಲ. ಇಲ್ಲ ಸರ್, ಸಫರಿಕಾ ಅಂದರೆ ವೆಲ್ಕಮ್ಮು. ಥ್ಯಾಂಕ್ ಯು. ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಗೋಸ್ ಟು ಬ್ಯಾಂಕಾಕ್. ಮಾನಿಟೈಸೇಷನ್ ಆಫ್ ಮಾಡಾಕ್ತೀನಿ, ಪರವಾಗಿಲ್ಲ. ಚೇತಕ್ ನೋಡಿ ಈಗ ಏನು ಮಸ್ತಾಗೈತೆ ಗಾಡಿ. ಭಯ ಆಯ್ತಾಯ್ತು ನನಗೆ, ಅವ್ನು ಮುಟ್ಟಕ್ಕೆ ಭಯ ಆಯ್ತೈತೆ. ಅದು 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 ಅವ್ರು ನೋಡ್ರಿ, ಐಟ್ 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 ಎಲ್ಲ ನೋಡ್ತಾ ಇರೋದು ನೋಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗೈಸ್ ಅಂತೂ ಇಂತೂ ಬಂದು ಫುಕೆಟ್ ಏರ್ಪೋರ್ಟ್ಗೆ ಲ್ಯಾಂಡ್ ಆದ್ವಿ. ಯಾವ ರೇಂಜಿಗೆ ಕುಗ್ದ ಅಂದರೆ ಕುಕ್ಕಿದ್ದಕ್ಕೆ ಇವೆಲ್ಲ ಓಪನ್ನೇ ಆಗೋಯ್ತು, ಆ ರೇಂಜಿಗೆ ಕುಗ್ದ. ಆ್ಯಂಡ್ ನಮ್ಮ ಭರತ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಇಳಿದ ತಕ್ಷಣ ಡೈರೆಕ್ಟ್ ಹೋಗ್ಬಿಡ್ತಾನಂತೆ ಮಸಾಜ್ಗೆ. ಇಷ್ಟು ದಿನ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವನಿಗೆ ಒಂದೇ ಚಿಂತೆ ಮಚ್ಚ, 30 ವರ್ಷ ಆಯ್ತು. 30 ವರ್ಷದಲ್ಲಿ ಇನ್ನೂ ನಾನೇನು ಮಾಡಿಲ್ಲ ಅನ್ನೋದೇ ಚಿಂತೆ ಅವನಿಗೆ. ಅರ್ಥ ಆಯ್ತು ಅನ್ಸುತ್ತೆ. ಯಾವ ರೇಂಜಿಗೆ ಬಿಸಿಲಿದೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಥ್ಯಾಂಕ್ ಯು. ಫ್ಲೈಟಿಂದಾನೆ ಕೆಳಿತಾ ಇಲ್ಲ. ಅಲ್ಲಿ ಬಂದಿದ ತಕ್ಷಣ ವೆಲ್ಕಮ್ ವೆಲ್ಕಮ್ ಅಂತವ್ರೆ. ನನಗೆ ವೆಲ್ಕಮ್ ವೆಲ್ಕಮ್ ಅಂದ್ರು. ಅಲ್ಲ ಅದಕ್ಕೆ ಫೈನ್ ಹಾಕಿದ್ರು. ಆಯ್ತು, ಸಮಾಧಾನ. ಆರ್ಮಿದು ಗೈಸ್ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ ಬನ್ನಿ ನಮ್ಮ ಭೂಮಿಯವ್ರನ್ನ. ಹೇಗಿತ್ತು? ಚೆನ್ನಾಗಿ ಇಟ್ಕೊಂಡಿದ್ರಾ? ಲ್ಯಾಂಡಿಂಗು ಲ್ಯಾಂಡಿಂಗ್ ಅಲ್ಲಿ ನನಗೆ ಇಷ್ಟು ಹಿಂಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ಭಯ ಆಯ್ತು. ಹೆಂಗ್ ಕುಕ್ಕಿಸ್ದ ಮಚ್ಚ, ನಂಗೆ ಸ್ಟಾರ್ಟಿಂಗ್ಗೆ ಗೊತ್ತಾಯ್ತು ಹಿಂಗೆ ಹಿಂಗೆ ಹಿಂಗೆ. ಆದ್ರೆ ವಾಶ್ರೂಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ತಾನೆ ನೀವು. ನಂಗೆ ಹೇಳಿ ಕಳಿಸ್ಬೇಕು ತಾನೆ, ಹಂಗಾಗುತ್ತೆ ಅಂತ. ಹೋಗಿದ್ರಾ? ಏನಂತ ನಾನು ತಮಾಷೆ ಮಾಡ್ತಾ ಇದ್ದೆ ಅನ್ಕೊಂಡೆ. ಫ್ಲಶ್ ಮಾಡಿದಕ್ಕೆ ನನ್ನ ಹೇಳ್ಕೊಬಿಡ್ತದೆ. ಅಂತಿರ್ತಾರ ಸೌಂಡು. ಅಯ್ಯೋ ಕ್ರೇಜಿ. ಏನೋ ಹೇಳ್ದ, ಸಕ್ಕದಾಗ ಹೇಳ್ದ, ಅದು ರೆಕಾರ್ಡ್ ಮಾಡೋದು ಮಿಸ್ ಆಗೋಯ್ತು. ಮಾಡ್ತಾ ಇದ್ರು, ನಾನು ನೋಡ್ತಾ ಇದ್ದೀನಿ ಬರೀ ಮೂಗ್ ಮಾತ್ರ ಬರ್ತೈತೆ. ಆಮೇಲೆ ಗೊತ್ತಾಯ್ತು ಏರೋಸ್ ನಿಂತೆ ಇದ್ದಾರೆ. ಅಯ್ಯೋ ಗೈಸ್, ನಮ್ಮ ಮ್ಯಾಡಿಗೆ ನನ್ನ ಶೇಡ್ಸ್ ಮೇಲೆ ಕಣ್ಣು ಗೈಸ್ ಹಾಕೊಂಬಿಟ್ಟವನೆ ಅಂತ. ಅದೇ ಅವ್ನಿಗೆ ತಡೆಯೋಕ್ಕಾಯ್ತಲ್ಲ ಅವ್ನಿಗೆ. ಏನೋ ಇಲ್ಲೋಡೆ ಇವ್ರುಗಳನ್ನ ನೋಡೋಕ್ಕೆ ಒಂಥರ ಚಂದ ಅಲ್ಲ, ಏನನ್ಸುತ್ತೆ? ಇನ್ನು ಇವಾಗ ಇಳಿದಿದ್ದೀರಿ ಸರ್. ಇವಾಗ ಬಿಸಿಲು ಅನಿಸ್ತೈತೆ, ಇವಾಗ ಚಳಿ ಆಗ್ತಿದ್ಯಾ? ಇವಾಗ ಚಳಿ ಆಗ್ತೈತೆ ಗೈಸ್. ಸುಮ್ಮನೆ ಕೇಳೋಣ ಬನ್ನಿ ಗೈಸ್, ಎಕ್ಸ್ಚೇಂಜ್ ರೇಟ್ ಏನಿದೆ ಗೈಸ್. ಏರ್ಪೋರ್ಟಲ್ಲಿ ಬಂದಿದ್ದ ತಕ್ಷಣ ನಮ್ಮ ವೈಫೈ ಯಾಕೆ ಅಂತ ಹೇಳಿದ್ರೆ ಎಲ್ಲ ಅಪ್ಡೇಟ್ ಮಾಡೋಕ್ಕೆ, ವ್ಲಾಗ್ ಹಾಕೋಕ್ಕೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಮ್ಯಾಕ್ಸ್ ಸ್ಪೀಡ್ ಅನ್ಲಿಮಿಟೆಡ್ ತೊಗೊಂಡಿದ್ದೀನಿ. ಆಲ್ರೆಡಿ ಕಾಲ್ ಬರ್ತೈತೆ. ಇದನ್ನು 1800 ಬಾತ್ ಕೊಟ್ಟು 30 ದಿನಕ್ಕೆ ತೊಗೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ 30 ದಿನ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅನ್ಲಿಮಿಟೆಡ್ ಬೇಕಲ್ಲ, ಅದಕ್ಕೋಸ್ಕರ. ಇದರಲ್ಲಿ 100 GB ವರೆಗೂ ಅಷ್ಟೇ ಆಗೋದು. ಯಾಕಂದ್ರೆ ನಾನೊಂದು ಲಾಗೆ 10 GB 15 GB ಇರುತ್ತೆ, ಅದರಲ್ಲಿ 3 ದಿವಸಕ್ಕೆ ಹೋಗ್ಬಿಡುತ್ತೆ. ಸೊ ಇದು ಬರೀ ಅನ್ಲಿಮಿಟೆಡ್ಗೋಸ್ಕರ ಇದನ್ನು ತೊಗೊತಾ ಇದ್ದೀನಿ. ಡನ್, ಥ್ಯಾಂಕ್ ಯು. International call. 30 minutes. Yes, 00T na, 0091. This one na. Okay. Finish this one. Put number. Okay. International. Then call. Then put number. Yes. Okay. Thank you so much. Samunka. Thank you. Bye. ಅಣ್ಣ ಬಂದಿದ್ದ ತಕ್ಷಣ ಫಸ್ಟು ಏನಣ್ಣ? ಇಲ್ಲ ನಡೆಯೋಣ, ಬಂದಾಗಲ್ಲ ಬರೀ ಎಣ್ಣೆ.
ಗೈಸ್ ನಮ್ದ ಮಾಲು ಇಲ್ವಾ ಅಂತ ಚೆಕ್ ಮಾಡಿದ್ವಿ. ನಮ್ಮದೇ ಮಾಲು. ಬ್ಯಾಗ್ ತೆಗೆದು ನೋಡಿದ ತಕ್ಷಣನೇ ಡಬಲ್ ವೆರಿಫಿಕೇಶನ್, 2 ಸ್ಟೆಪ್ ವೆರಿಫಿಕೇಶನ್ ನೋಡಿ. ಫುಲ್ಲು ಎಲ್ಲ MTR. ಎಲ್ಲಿ ಗೈಸ್ ಪಂಚರ್ ಆಗ್ಬಿಟ್ಟಿದೆ. ಕಂಪ್ಲೇಂಟ್ ಮಾಡಿ. ಅಲ್ಲಿ ನೀವು ಬ್ಯಾಗೇಜ್ ಪ್ರೊಟೆಕ್ಷನ್ ಹಾಕಿದ್ರೆ ನಿಮಗೆ ರೀಫಂಡ್ ಬರುತ್ತದು. ಅಂಡಮಾಂಡ ಫುಕೆಟ್ ನಂಬರ್ 1 ವಾಟರ್ ಪಾರ್ಕ್ ಅಲ್ಲೋ ನೋಡು. ಅದು ಫುಕೆಟ್ ಅಲ್ಲಿ ಹೊರಡಲ್ಲ. ಎಕ್ಸಿಟ್ ಆಗಿ ಬಂದಿದ ತಕ್ಷಣ ಮ್ಯಾಡಿಗೂ ಸಿಮ್ ಕೊಡಿಸ್ತಾ ಇದ್ದೀನಿ. ಸೊ ಮ್ಯಾಡಿಗೆ ಬೇರೆ ನೆಟ್ವರ್ಕ್ ಕೊಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಬೇರೆ ನೆಟ್ವರ್ಕು, ಅವ್ನು ಬೇರೆ ನೆಟ್ವರ್ಕು. ಇನ್ ಕೇಸ್ ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವನಿಗಾದ್ರೂ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೀನಿ. ಎಲ್ಲರೂ ಒಂದೇ ಥರ ಅವ್ರ ಹೆಸರು. ಸೆಟ್ ಮಾಡಿಕೊಡ್ತವ್ರೆ. ನಾನು ತೊಗೊಂಡಿರೋದು AS, ಇವನಿಗೆ ಕೊಡಿಸ್ತಾ ಇರೋದು ಟ್ರೂ ಅಂತ. ಬನ್ನಿ ಗೈಸ್, ಥೈಲ್ಯಾಂಡಿಗೆ ಬಂದು ರೀಚ್ ಆಗಿದ ತಕ್ಷಣ ನಾವು ಮುಂಚೆನೇ ಒಂದು Airbnb ಬುಕ್ ಮಾಡಿದೆ. Airbnb ಕಡೆಯಿಂದನೇ ಒಂದು ಕ್ಯಾಬ್ ಕಳಿಸ್ತಾ ಇದ್ದಾರೆ. ಸೊ ಬನ್ನಿ, ಅವ್ರು ಗೇಟ್ ನಂಬರ್ 5 ಹತ್ರ ಬಂದಿರೋಕೆ ಹೇಳಿದ್ರು. ಹೋಗಲ್ಲ, ಹತ್ಕೊಬೇಕು. ಲಗೇಜ್ ಎಲ್ಲ ಲೋಡ್ ಮಾಡಾಯಿತು. ಲೋಡ್ ಮಾಡಿ ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ. ಅಂಡ್ ಹತ್ತೋಣ ಎಲ್ಲ ಬಲ್ಗಲಿಟ್ಟು. ಇಲ್ಲ ಸರ್, ಸಫರಿಕಾ ಅಂದರೆ ವೆಲ್ಕಮ್ಮು, ಥ್ಯಾಂಕ್ ಯು. ಎಷ್ಟು ಫೋನ್ ಬರ್ತಾಯಿದ್ದು ಗೊತ್ತಾ ಅಷ್ಟೊತ್ತಿಂದ. ನೀನು ರೀಚಾರ್ಜ್ ಮಾಡಿದ್ಯಾ ಮಚ್ಚ? ರೀಚಾರ್ಜು ಗೈಸ್ ಫೈನಲಿ ಬಂದು ರೀಚ್ ಆದ್ವಿ ನಮ್ಮ ಒಂದು ಸ್ಟೇಗೆ. ಸ್ಟೇ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಈ ಥರ ಇದೆ. ಅಯ್ಯೋ ಬಾ ಮಚ್ಚ, ದೇವ್ರಾಣೆ ಹಿಂಗೈತೆ ನೋಡು ಬಾ. ಕ್ರೇಜಿ ಆಗೈತೆ ಗೈಸ್, ಒನ್ ಆಫ್ ದ ಬೆಸ್ಟು. ಈ ಥರ ಇದು ಬಿಟ್ರೆ ನೈಸ್ ನೋ ಬ್ರೋ. ಗೆಸ್ ದ ಪ್ರೈಸ್ ಬ್ರೋ. I have seen the price. ಅಯ್ಯೋ ಸೀನ್ ದ ಪ್ರೈಸ್. ಓಕೆ, ಇಲ್ಲೊಂದು ರೂಮು, ಇಲ್ಲೊಂದು ರೂಮು, ಇಲ್ಲೊಂದು ರೂಮು. ಕ್ರೇಜಿ. ಇದು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತಲ್ಲ. ಹಾಂ ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಓಹೋ ಹೋ ಹೋ ಹೋ, ನೆಕ್ಸ್ಟ್ ಲೆವೆಲ್. ವಾಶ್ರೂಮ್ ನೋಡಪ್ಪ. ಅಯ್ಯೋ ಬಿದ್ದು ಅದ್ದಾಡ್ಬೋದು ವಾಶ್ರೂಮಲ್ಲಿ. ಕ್ರೇಜಿ ಆಗೈತೆ ಗೈಸ್. ಗೈಸ್ ನೋಡಿ, ಅಣ್ಣ ಗೇಟ್ ಹಾಕ್ತವನೆ. ಮುಚ್ಚ ಕಾರ್ ಒಳಗಡೆ ಹಾಕೋ. ಅದು ಅಂಗಡಿ ಅಂತ ಅನ್ಕೊಂಡ್ವಿ, ನೋಡಿದ್ರೆ ಅದು ಬಟ್ಟೆ ಒಳಗೆ ಹಾಕಿರೋದಂತೆ. ಹ್ಯಾಂಗರ್ಗೆ ಹಾಕ್ಬಿಟ್ಟು ಹೆಂಗೆ ಒಣಗಿ ಹಾಕೋರು ನೋಡಿ. ಹೌದಾ? ಚಾ ಮೋಸ್ಟ್ಲಿ ಆಯ್ತು ಪೂಜೆ ಮಾಡ್ತಾ ಇರ್ಬೇಕೆಲ್ಲ ತೆಗೆದು ಒಗ್ಗರಣೆಗೆ ಹಾಕ್ಬಿಟ್ಟು. ಇಲ್ಲ ಸರ್, ಮನೆ ಬಟ್ಟೆ ಒಳಗೆ ಹಾಕಿರೋದು, ಬಟ್ಟೆ ಒಗೆದ್ಬಿಟ್ಟು. ಹಾಂ ಲಿಫ್ಟ್ ಐತೆ. ಆದರೂ ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ ರೂಮ್ಗಳಂತೂ ನೋಡಿ. ಎಲ್ಲ ಪ್ರತಿಯೊಂದು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ಅಂದರೆ ಎಲ್ಲ ವೈಟ್ ಬ್ಲ್ಯಾಕ್ ಥೀಮ್. ಎಸ್ಥೆಟಿಕ್ ಆಗಿದೆ. ಇಲ್ಲೊಂದು ವಾಶ್ರೂಮು. ವಾಶ್ರೂಮ್ ಅಂತ ಎಷ್ಟು ದೊಡ್ಡ ಐತೆ. ಅದೇನು ಕುತ್ಕೊಳ್ಳೋಕ್ಕ? ಹಾಂ, ಸ್ಟೀಮ್ ಬಾತ್. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಫುಕೆಟಿನ ಓಲ್ಡ್ ಟೌನಿಗೆ ಬಂದಿದ್ದೀವಿ. ಫುಕೆಟಿನ ಓಲ್ಡ್ ಟೌನಲ್ಲಿ ನಾವು ಶೂಟ್ ಮಾಡ್ತಾ ಇರೋದು ನೋಡಿ. ಇದು ಲೊಕೇಶನ್ ಈ ಸ್ಟ್ರೀಟಲ್ಲಿ. ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನೈಟ್ ಒಂದು ಸ್ವಲ್ಪ ಶಾರ್ಟ್ಸ್ ತೊಗೊಳ್ಳೋಣ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇವತ್ತು ಫುಲ್ ರೆಸ್ಟ್ ಡೇ ಇತ್ತು. ಸೊ ಇವತ್ತು ಬಂದು ಲೈಟಾಗಿ ಏನಾದರೂ ಶೂಟ್ ಮಾಡಿಕೊಂಡು ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಪ್ಲೇಸಸ್ನ ಸ್ಕೌಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ, ನಾವೇನೇನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ. ಸದ್ಯಕ್ಕೆ ಇದೇ ಸ್ಟ್ರೀಟು, ಈ ಸ್ಟ್ರೀಟಲ್ಲಿ ಫುಲ್ ಶೂಟ್ ಮಾಡೋದು ಅಷ್ಟೇ ಬಾಕಿ. ನೋಡಿ ನೋಡಿ ಗೈಸ್, ನಮ್ಮ ಕರ್ನಾಟಕದ್ದು ಬಣ್ಣ ಇದ್ದಂಗಿಲ್ವಾ ಗೈಸ್. ಇದು ರೋಡ್ ಹೆಸರು ಪನಾಗಾರ್ ರೋಡ್. ಪನಾಗಾರ್ ರೋಡ್ ಕಂಪ್ಲೀಟ್ ಥೈಲ್ಯಾಂಡಲ್ಲಿ ಯಾವ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ತೋರಿಸ್ಬಿಡ್ತೀನಿ ಗೈಸ್. ನಾವೆಲ್ಲೆಲ್ಲಿ ಮಾಡ್ತಾಯಿದ್ದೀವಿ, ಯಾವ್ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಇದೇ ಚಾನಲಲ್ಲಿ ಇದ್ರ ಔಟ್ಪುಟ್ ಕೂಡ ಹಾಕ್ತೀನಿ. ಮಾನಿಟೈಸೇಷನ್ ಆಫ್ ಮಾಡಿ ಹಾಕ್ತೀನಿ, ಪರವಾಗಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಬಂದರೂ ಪರವಾಗಿಲ್ಲ. ಈ ಸರಿ ಕಾಪಿರೈಟ್ ಬರಲ್ಲ, ಮಾನಿಟೈಸೇಷನ್ ಹೋಗುತ್ತಷ್ಟೇ. ಬನ್ನಿ ಅಣ್ಣ ನೋಡಿ ಫುಲ್ಲು. ಗುಡ್ ಬಾಯ್ಸ್ ಗೋಸ್ಟು, ಹ್ಯಾವೆನ್ ಬ್ಯಾಡ್ ಬಾಯ್ಸ್ ಗೋಸ್ಟು ಬ್ಯಾಂಕಾಕ್. ಎರಡು ಒಂದೇ ಕಣೋ, ಇಂಡಿಯಾ ಮತ್ತು ಡೆಲ್ಲಿ ಇದ್ದಂಗೆ. ನಮ್ಮ ಕಪಲ್ಸ್ ರೆಡಿ. ಕೊಡಿ ಸರ್. ಅಣ್ಣ ಏನು ಇಟ್ಕೊಳ್ಳಿ. ಹಾಂ ಶೇಡ್ಸ್ ಕೊಡಿ ಅಣ್ಣಂಗೆ. ಇದು ಬೇಕಾ ನೋಡು. ಹಿಂಗೆ ವೀಡಿಯೋದಲ್ಲಿ ನೋಡೋಕೆ ಹಿಂಗೆ ಕಾಣಿಸ್ತೈತೆ ಗೈಸ್, ಅದ್ರ ಜಾಗ ನಿಜವಾಗ್ಲೂ ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ ಒಂಥರ ಅಲ್ಲ. ನೋಡಿ ಇದೇ ಮೇನ್ ಅಟ್ರಾಕ್ಷನ್. ಈ ಒಂದು ಕ್ಲಾಕ್ ಸೀರೆ ಹಾಕೊಂಬಂದು ಪಂಚೆ ಹಾಕೊಂಬಂದು ನೋಡ್ಬೇಕಿಲ್ಲಿ. ಹಾಂ 22 ಸೆಕೆಂಡ್, 15 ಸೆಕೆಂಡು. ಇರೋ ಅವ್ರ ಮಕ್ಕ ನೋಡಿ ಸ್ಮೈಲ್ ಮಾಡಮ್ಮ.
ಆನ್ ಟೈಮ್ ಬಂದ್ಬಿಟ್ರು. ನಾನು ಭಯ ಐತೆ ಜಲ್ದಿ ಸಿಗಲ್ ಬಿಡು. ಗೈಸ್ ಅಣ್ಣಂಗೆ ಟ್ಯಾಕ್ಟಿಕ್ಸ್ ಗೊತ್ತಾಗ್ಬಿಟ್ಟೈತೆ, ಅವನೇ ಓಡಾಯ್ತಾವನ್ ಇವಾಗ. ಗಾಡಿ ಏನು ಮಸ್ತಾಗೈತಲ್ಲ ಇದು. ಸಾರಿ ಚೇತಕ್ ನೋಡಿ ಗೈಸ್ ಏನು ಮಸ್ತಾಗೈತೆ ಗಾಡಿ. ಕೈ ಇಟ್ಕೊಳಮ್ಮ, ಆ ಕಡೆ ಈ ಕಡೆ ನೋಡು. ಸ್ಮೈಲ್ ಮುಂದೆ ನೋಡು. ರೈಟ್ ಸರ್ ಇವೆಲ್ಲ ಹೇಳಿಲ್ಲ ಸರ್. ಅವ್ನು ಇಲ್ಲಿ ಅವನಲ್ಲ ಅನ್ಸುತ್ತೆ, ಇಲ್ಲಿ ಅವನೇನಾ? ಅವನಿಗೇನು ತೋರಿಸ್ತೀಯ? ಭಯ ಆಯ್ತಾಯ್ತು ನನಗೆ, ಅವ್ನ ಮುಟ್ಟಕ್ಕೆ ಭಯ ಆಯ್ತೈತೆ. ಕೊಡಿ ಹಿಡ್ಕೋತಾನೆ ಕೊಡಿ. ನಗ್ಬೇಕು, ಫುಲ್ ನ್ಯಾಚುರಲ್ಲು ಮುಚ್ಚ. ಅದನ್ನ ಸ್ಲೋ ಮೋಷನ್ ಟ್ರಯಲ್ ಮಾಡಿ ಗೈಸ್. ನೋಡಿ ಕಪ್ಪಲ್ ಟ್ರಯಲ್ ನೋಡ್ತಾ ಇದ್ದಾರೆ ಇಲ್ಲಿ. BTS ಬಿಟ್ಟ. ಅದು ಅವ್ರು ನೋಡ್ರಿ, ಐಟ್ ಎಲ್ಲ ನೋಡ್ತಾ ಇರೋದು ನೋಡಿ. 17 ಸೆಕೆಂಡ್ಸ್ ಐತೆ ಇನ್ನ ಟೈಮು. ಇದು ಸೂಪರ್ ಮಿನಿಟ್ ಗೈಸ್ ಇದು. ಅಲ್ಲೋಡಿ ಅಲ್ಲಿ ಟೈಮ್ ನೋಡ್ಕೊತಾ ಇರ್ತೀವಿ 10 ಸೆಕೆಂಡು. ಪ್ರತಿ ಸಿಗ್ನಲಲ್ಲೂ ಎಲ್ಲರಿಗೂ ಎಂಟರ್ಟೈನ್ಮೆಂಟು. ವಾ ಬೆಂಗಳೂರಲ್ಲಿ ಮಾಡಿದ್ರೆ ತಗೊಂಡು ಹೊಡೆದು ಬಿಡ್ತಾರೇನೋ. ನೋಡು ಫ್ರೇಮ್ ನೋಡೋದು. ಹೋಟೆಲ್ ಒಳಗಡೆ ಚೆನ್ನಾಗಿ ಬಂತದು. ಅಲ್ಲೋಡು ಫ್ರೀ ಫುಕೆಟ್ ಸಿಟಿ ಬಸ್ಸು. ಅಲ್ಲ ಆಧಾರ್ ಕಾರ್ಡ್ ತೋರಿಸ್ಬೇಕು ಅದರಲ್ಲಿ. ಸೈಡ್ ಬಾ ನೋಡಿ, ಫ್ರೇಮಿಂಗ್ ಇಡ್ತಾ ಇರೋದು ನೋಡಿ, ಹೆಂಗೆ ಇಡ್ತಾವ್ರೆ ಫ್ರೇಮಿಂಗ್. ತಿರ್ಗ್ಸೋ. Very nice. Look. Very nice. Go move. ಜನದ ಎಕ್ಸ್ಪ್ರೆಷನ್ ನೋಡಿ, ಜನದ ಎಕ್ಸ್ಪ್ರೆಷನ್ ಇಲ್ಲಿ ನೋಡಿ, ಎಕ್ಸ್ಪ್ರೆಷನ್ ಜನದ್ದು. ಸ್ಪಿಟಿ ಎಕ್ಸಸೈಸ್ 1 2 3. ವಾ ಇನ್ನ 20 ಸೆಕೆಂಡ್ ಐತೆ ಗೈಸ್. ಅಲ್ಲಿ ನೋಡಿ ಹೆಂಗೆ ನೋಡ್ತಾ ಅವ್ರೆ. ಚಿನ್ನ ಸೂಪರ್ ವಿಡಿಯೋ ಮಾಡು. ಚಿಕ್ಕಳ್ಳಿ ಇಲ್ಲೊಂದು RCB ಸ್ಟಿಕ್ಕರ್ ತಂದು ಅಂಟಾಕ್ಬೇಕಾಯ್ತು ಗೈಸ್. ನೋಡಿ ಗೈಸ್ ಇವಾಗ ಸ್ಲೋ ಶಟರ್ ನೋಡಿ ಗೈಸ್. ಸುಮಂತ್ ಒಂದು ಫೋಟೋ ತೆಗಿತಾ ಇದ್ದಾರೆ. ಮೇಡಮ್ನವ್ರೇನೋ ಹೇಳ್ತವ್ರೆ. ಗೈಸ್ ಪ್ರೀ ವೆಡ್ಡಿಂಗ್ ಶೂಟು ಭಾರಿ ಗಾತ್ರದಲ್ಲಿ ನೋಡಿದೆ ನೋಡಿ. ಚಾರ್ಟೆಡ್ ವಾಕಿಂಗ್ ಸ್ಟ್ರೀಟ್ ಗೈಸ್ ನೋಡಿ. ಈ ಲಾಬ್ಸ್ಟರ್ ಹೆಂಗೆ ರೆಡಿ ಮಾಡೋರು ನೋಡಿ ಎಲ್ಲ. ಬೋಟ್ ಓಡಿಸ್ತಾರಲ್ಲ ಜೆಟ್ಸ್ಕಿ ಕ್ಲೀನರ್ ಇದ್ದಾಗ ರೌಂಡ್ 5 ರೂಪಾಯಿ ಹಂಗೆ ಹೇಳ್ಬಿಟ್ಟು ಅಲ್ಲಿರೋ ನೋಡಿಸ್ತೀಯ. ನೀರು ಕುಡಿಯೋದು ಕಮ್ಮಿ ಆಗುತ್ತೆ. ಚಾಕ್ಲೇಟ್ ತಿನ್ಬೇಕು. ಕರೆಕ್ಟ್ ರೂಮಲ್ಲಿದೆ. ಯಾವಾಗ ಇಲ್ಲಿ ಬಂದ್ವಿ ಅಂತಾನೆ ಗೊತ್ತಾಯ್ತು. ಹಿಂಗಿಂದ ಬಂದಿದ್ದು ನಾವು ಗೊತ್ತಾಯ್ತಲ್ಲ. ಓಕೆ ಗೈಸ್, ಊಟ ಮುಗಿಸ್ಕೊಂಡು ವಿಲ್ಲಾಗಿ ಬಂದ್ವಿ. ಇವಾಗ ಸೀನ್ ಏನಂತ ಹೇಳಿದ್ರೆ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡಬೇಕು ಆ್ಯಂಡ್ ಆಮೇಲೆ ರೆಸ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾಳೆ ಅರ್ಲಿ ಮಾರ್ನಿಂಗೇ ಶೂಟ್ ಇದೆ. ಸೇಮ್ ಇವತ್ತು ಯಾವ ಲೊಕೇಶನ್ಗೆ ಹೋಗಿದ್ವಿ ಅದೇ ಲೊಕೇಶನಲ್ಲೇ ನನಗೆ ಶೂಟ್ ಇದೆ. ಆ್ಯಂಡ್ ಒಂದು ಕ್ರೇಜಿ ಔಟ್ಫಿಟನ್ನು ರೆಡಿ ಮಾಡಿಸಿದ್ದೀನಿ ಗೈಸ್ ನಮ್ಮ ಕಪಲ್ಸ್ಗೆ. ಸೊ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಬ್ಲಾಗಲ್ಲಿ ನೋಡಿ. ಪ್ರೀ ವೆಡ್ಡಿಂಗ್ ಬ್ಲಾಗ್ ಡೇ 1 ಇನ್ ಥೈಲ್ಯಾಂಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.